ಬೆಂಗಳೂರು ಜನ ಕೇಳ್ತಾ ಇದ್ದಾರೆ ಪೀಣ್ಯ ಫ್ಲೈಓವರ್ ಮೇಲೆ ಹೆವಿ ವೆಹಿಕಲ್ಸ್ ಓಡಾಟ ಯಾವಾಗ 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 ಅಂತ. ಬಟ್ ಈ ಪ್ರಶ್ನೆಗೆ ಉತ್ತರ ಸದ್ಯದರಲ್ಲೇ ಸಿಗೋದು ಡೌಟು ಅನ್ನಲಾಗ್ತಾ ಇದೆ. ಪೀಣ್ಯ ಮೇಲ್ಸೇತುವೆ ಮೇಲೆ ಹೆವಿ ವೆಹಿಕಲ್ ಓಡಾಟ ಸದ್ಯಕ್ಕೆ ಡೌಟ್. ಪಿಲ್ಲರ್ಗಳಿಗೆ ಮತ್ತೆ ಕೇಬಲ್ ಅಳವಡಿಕೆಗೆ ಮುಂದಾಗ್ತಾ ಇರೋ ಐಐಎಸ್ಸಿ. ಮೇಲ್ಸೇತುವೆ ಬಲ ಹೆಚ್ಚಿಸಲು ಕೇಬಲ್ಗಳ ಅಳವಡಿಕೆ. ಏಪ್ರಿಲ್ 3ನೇ ವಾರದಲ್ಲಿ ಹೆವಿ ವೆಹಿಕಲ್ ಓಡಾಟಕ್ಕೆ ಅವಕಾಶ ಸಾಧ್ಯತೆ. ಪೀಣ್ಯ ಫ್ಲೈಓವರ್ ಮೇಲೆ ಭಾರಿ ವಾಹನಗಳಿಗೆ ನಿರ್ಬಂಧ ಹೇರಿ ತುಂಬಾ ದಿನಗಳಾಗಿದೆ. 2 ಪಿಲ್ಲರ್ಗಳಲ್ಲಿ ದೋಷ ಪತ್ತೆಯಾದ ಹಿನ್ನೆಲೆಯಲ್ಲಿ ಫ್ಲೈಓವರ್ನ 120 ಪಿಲ್ಲರ್ಗಳಿಗೆ ಕೇಬಲ್ ಅಳವಡಿಕೆ ಕಾರ್ಯ ನಡೆದಿದೆ. ಈಗ ಲೋಡ್ ಟೆಸ್ಟಿಂಗ್ ಕೂಡ ಆಗಿದ್ದು ಟೆಸ್ಟಿಂಗ್ ಅಲ್ಲಿ ಪಾಸ್ ಆಗಿದೆ. ಈಗ ಯಾವಾಗ ಹೆವಿ ವೆಹಿಕಲ್ ಓಡಾಟಕ್ಕೆ ಅವಕಾಶ ಸಿಗುತ್ತೆ ಎಂಬ ಪ್ರಶ್ನೆ ಎತ್ತಿದೆ. ಸದ್ಯಕ್ಕೆ ಹೆವಿ ವೆಹಿಕಲ್ ಓಡಾಟಕ್ಕೆ ಅವಕಾಶ ಡೌಟ್ ಅಂತ ಹೇಳಲಾಗ್ತಾ ಇದ್ದು ಮತ್ತೆ 2-3 ವಾರಗಳು ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ 120 ಪಿಲ್ಲರ್ಗಳಿಗೆ ಹೊಸದಾಗಿ ಒಂದೊಂದು ಕೇಬಲ್ ಅಳವಡಿಕೆ ಮಾಡೋದಿಕ್ಕೆ ಐಐಎಸ್ಸಿ ಚಿಂತನೆಯನ್ನ ನಡೆಸ್ತಾ ಇದೆಯಂತೆ. ಪೀಣ್ಯ ಫ್ಲೈಓವರ್ಗೆ ಈಗ 2 ಕೇಬಲ್ ಹಾಕಿ ಸ್ಟ್ರೆಂಥನ್ ಆಗಿ ಹೋಗಿದೆ. ಅದು ಆ ಕೆಲಸ ಆಗಿದೆ. ಸೊ 120 ಸ್ಪ್ಯಾನ್ಸ್ ಅಲ್ಲಿ 2 ಕೇಬಲ್ ಹಾಕಿ 240 ಕೇಬಲ್ಸ್ ಹಾಕಾಗಿದೆ. ಹಾಕಿ ಟೆಸ್ಟಿಂಗ್ ಎಲ್ಲ ಆಗಿದೆ. ಸೊ ಇವಾಗ ಹೆವಿ ವೆಹಿಕಲ್ಸ್ ಓಡಾಡೋಕ್ಕೆ ಇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಹತ್ರ NHAI ಪರ್ಮಿಷನ್ ಮಾತಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಎಲ್ಲ ಹೆವಿ ಟ್ರಾಫಿಕ್ ಮೇಲೆ ಓಡಾಡ್ತಾ ಇರುತ್ತೆ. ಈಗ ಇರೋ ಕೇಬಲ್ಸ್ ಅದು ರೀಪ್ಲೇಸ್ ಮಾಡಬೇಕು. ಈಗಾಗಲೇ ಲೋಡ್ ಟೆಸ್ಟಿಂಗ್ ಅಲ್ಲಿ ಪಾಸ್ ಆಗಿರುವಂತಹ ಕಾರಣ ವರದಿಯನ್ನ ಐಐಎಸ್ಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ನೀಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕೂಡ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ವಿಭಾಗಕ್ಕೆ ಹೆವಿ ವೆಹಿಕಲ್ ಓಡಾಟಕ್ಕೆ ಅವಕಾಶ ಮಾಡಿಕೊಡೋದಿಕ್ಕೆ ಮನವಿ ಮಾಡಿದ್ದಾರೆ. ಆದರೆ ಟ್ರಾಫಿಕ್ ಪೊಲೀಸರು ಇನ್ನು ಹೆವಿ ವೆಹಿಕಲ್ ಓಡಾಟಕ್ಕೆ ಅವಕಾಶ ಮಾಡಿಕೊಡ್ ಫ್ಲೈಓವರ್ ಸ್ಟ್ರೆಂತ್ಗೆ ಮತ್ತು ಕೇಬಲ್ ಅಳವಡಿಕೆ ಮಧ್ಯೇನೂ ಭಾರಿ ವಾಹನಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಒಂದೊಂದು ಸ್ಪ್ಯಾನಲ್ಲಿ 10 ಕೇಬಲ್ಸ್ ಇರೋ ಕೇಬಲ್ಸು ಅದು ಈಗ ಹೊಸ ಕೇಬಲ್ಸ್ ಹಾಕಿ ರಿಪ್ಲೇಸ್ ಮಾಡಬೇಕು. ಸೊ ಆ ಥರ 10 ಒಂದು ಸ್ಪ್ಯಾನ್ ಅಂದರೆ 120 ಸ್ಪ್ಯಾನ್ಸ್ ಇದೆ. ಸೊ ಎಲ್ಲ 1200 ಕೇಬಲ್ಸ್ ಚೇಂಜ್ ಮಾಡಬೇಕು. ಆಗ್ಬೋದು ಯಾವಾಗಲೂ ಅವರು NHAI ಪೊಲೀಸ್ ಡಿಪಾರ್ಟ್ಮೆಂಟ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತಾ ಇದ್ದಾರೆ. ಅದು ಆದ ತಕ್ಷಣ ಅದು ಆಗ್ಬೋದು. 1 ವಾರ 2 ವಾರ ಒಳ್ಳೆ ಆಗ್ಬೋದು. ಇನ್ನು 15ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸೋ ಪೀಣ್ಯ ಸೇತುವೆ ಮೇಲೆ ಹೆವಿ ವೆಹಿಕಲ್ ಓಡಾಟಕ್ಕೆ ಅವಕಾಶ ಮಾಡಿಕೊಡದ ಕಾರಣ ಸಂಚಾರ ದಟ್ಟಣೆ ಹೆಚ್ಚಾಗ್ತಿದೆ. ಹೀಗಾಗಿ ಏಪ್ರಿಲ್ 2ನೇ ವಾರ ಅಥವಾ 3ನೇ ವಾರದಲ್ಲಿ ಅವಕಾಶ ಕಲ್ಪಿಸಿಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.